ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದಲ್ಲಿರುವ ಸ್ಪೆಷಲ್ ಫೀಚರ್ಸ್ಗಳೇನು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. The Indian Constitution is unique in its contents and spirit. Though borrowed from almost every constitution of the world, the Constitution of India has several salient features that distinguish it from constitution of other countries. ನಮ್ಮ ಭಾರತ ಸಂವಿಧಾನ ಸಿದ್ಧಪಡಿಸಬೇಕಾದ್ರೆ ವಿವಿಧ ದೇಶಗಳ ಸಂವಿಧಾನಗಳನ್ನು ಕೂಲಂಕುಷವಾಗಿ ಅರ್ಥೈಸಿಕೊಂಡು ನಮ್ಮ ಭಾರತದ ಸಮಾಜಕ್ಕೆ ಅನುಗುಣವಾಗಿ ನಮ್ಮ ಭಾರತಕ್ಕೆ ಸಮಂಜಸವಾಗುವಂಥ ಅಂಶಗಳನ್ನೆಲ್ಲ ಹೆಕ್ಕು ತಂದು ನಮ್ಮ ಸಂವಿಧಾನನ ಸಿದ್ಧಪಡಿಸಲಾಗ್ತದೆ. ಇಟ್ ಶುಡ್ ಬಿ ನೋಟೆಡ್ ಅಟ್ ದ ಆನ್ಸೆಟ್ ದಟ್ ಎ ನಂಬರ್ ಆಫ್ ಒರಿಜಿನಲ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಅಂಡರ್ಗಾನ್ ಎ ಸಬ್ಸ್ಟಾನ್ಷಿಯಲ್ ಚೇಂಜ್ ಆನ್ ಅಕೌಂಟ್ ಆಫ್ ಸೆವರಲ್ ಅಮೆಂಡ್ಮೆಂಟ್ಸ್, particularly 7th, 42nd, 44th, 73rd, 74th, 97th, etc. ನಮ್ಮ ಸಂವಿಧಾನ ಜಾರಿ ಆದಮೇಲೆ ಹಲವಾರು ಬದಲಾವಣೆಗಳನ್ನು ಅಂದರೆ ಅಮೆಂಡ್ಮೆಂಟ್ಗಳನ್ನು ತಂದು ಸಂವಿಧಾನನ ಆ ಪರಿಸ್ಥಿತಿಗೆ ಅನುಗುಣವಾಗಿ, ಅಂದರೆ ಸಂವಿಧಾನ ಸಿದ್ಧ ಆಗಿದ್ದು 1949ರಲ್ಲಿ, ನಾವಿರೋದು 2023ರಲ್ಲಿ. ಹಿಂದೆ ಇರೋವಂಥ ಅನೇಕ ಕಾನೂನುಗಳು ಈಗಿನ ಕಾಲಕ್ಕೆ ಅನ್ವಯ ಆಗಲ್ಲ. ಅಂಥ ಎಲ್ಲ ಕಾನೂನುಗಳನ್ನು ಬದಲಾವಣೆ ಮಾಡಿ ಇಲ್ಲಾಂದರೆ ತೆಗೆದುಹಾಕಿ ಮುಂದುವರಿಸ್ಕೊಂತ ಇಲ್ಲಿವರೆಗೂ ನಮ್ಮ ಸಂವಿಧಾನ ಬಂದೈತೆ. ಈ ಬದಲಾವಣೆಯನ್ನು ಮಾಡೋದಕ್ಕೆ ಏನಂತ ಕರಿತೀವಿ? ಅಮೆಂಡ್ಮೆಂಟ್ಸ್ ಅಂತ ಕರಿತೀವಿ. In fact, the 42nd Amendment Act 1976 is known as Mini Constitution due to the important and large number of changes made by it in various parts of the Constitution. 42nd Constitutional Amendmentನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೇ ಕರಿತೀವಿ. ಯಾಕಂದರೆ ಅದು ಹಲವಾರು ಬದಲಾವಣೆಗಳನ್ನು ನಮ್ಮ ಭಾರತದ ಸಂವಿಧಾನಕ್ಕೆ ತರ್ತೈತೆ. However, in the ಕೇಶವಾನಂದ ಭಾರತಿ ಕೇಸ್ 1973ಯಲ್ಲಿ the Supreme Court ruled that the constituent power of the Parliament under Article 368 does not enable it to alter the basic structure of the Constitution. 1973ರಲ್ಲಿ ಏನಾಗುತ್ತೆ, ಕೇಶವಾನಂದ ಭಾರತಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ವರ್ಡಿಕ್ಟ್ನ ಕೊಡ್ತೈತೆ. ಅದರ ಪ್ರಕಾರ ಪಾರ್ಲಿಮೆಂಟು ತನ್ನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪವರ್ನ ಬಳಸ್ಕೊಂಡು ಹೆಂಗೆಂಗೋ ಯಾವುದಾದನ್ನು ಅಮೆಂಡ್ಮೆಂಟ್ ಮಾಡೋ ಹಂಗಿಲ್ಲ, ಯಾವುದಾದನ್ನು ಮಾಡಬಾರ್ದು ಅನ್ನೋದನ್ನು ಬೇಸಿಕ್ ಸ್ಟ್ರಕ್ಚರಲ್ಲೇ ತಿಳಿಸಲಾಗಿರುತ್ತೆ. ಆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ಬಿಟ್ಟು ಬೇರೆ ಯಾವುದೇ ಪಾರ್ಟನ್ನು ಸಂವಿಧಾನ ಪಾರ್ಲಿಮೆಂಟು ಅಮೆಂಡ್ ಮಾಡ್ಬೋದು. ಆದರೆ ಈ ಬೇಸಿಕ್ ಸ್ಟ್ರಕ್ಚರ್ನ ಯಾವುದೇ ರೀತಿಯಾಗಿ ಅಮೆಂಡ್ಮೆಂಟ್ ಮಾಡೋಕ್ಕೆ ಬರಲ್ಲ. ಆ ಬೇಸಿಕ್ ಸ್ಟ್ರಕ್ಚರಲ್ಲಿ ಏನೇನಿದ್ದವು, ಯಾವ್ಯಾವ ಇಂಪಾರ್ಟೆಂಟ್ ಕೀ ಫೀಚರ್ಸ್ ಎಲ್ಲ ಅದರಲ್ಲಿ ಕೊಟ್ಟಿದ್ರು ಅನ್ನೋದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. Salient features of the Constitution. Salient feature of the Constitution as it stands today are as follows. ಮೊದಲೇದು ಲೆಂದಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ಗಳನ್ನು ಎರಡು ರೀತಿಯಾಗಿ ವಿಂಗಡಿಸಲಾಗ್ತದೆ, ಒಂದು ರಿಟರ್ನ್, ಇನ್ನೊಂದು ಅನ್ರಿಟರ್ನ್. ನಮ್ಮದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಈ ವರ್ಲ್ಡಲ್ಲೇ ನಮ್ಮ ಭಾರತ ಸಂವಿಧಾನ ಲೆಂದಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇದಲ್ಲದೆ ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗೆ ಇನ್ನೂ ಉದಾಹರಣೆ ಅಂದರೆ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್, ಅದು ಕೂಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇನ್ನೊಂದು ರೀತಿಯಾದ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಇದಕ್ಕೆ ಎಕ್ಸಾಂಪಲು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಮತ್ತು ನ್ಯೂಜಿಲೆಂಡ್ದ ಕಾನ್ಸ್ಟಿಟ್ಯೂಷನ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ದ ಲೆಂದಿಯೆಸ್ಟ್ ಆಫ್ ಆಲ್ ದ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್. It is very comprehensive, elaborate and detailed document. It is the lengthiest of all the written constitution. ಅಂದರೆ ಇಡೀ ಪ್ರಪಂಚದಲ್ಲೇ ನಮ್ಮ ಲೆಂದಿಯೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಒರಿಜಿನಲಿ ದ ಕಾನ್ಸ್ಟಿಟ್ಯೂಷನ್ ಕಂಟೈನ್ಡ್ ಪ್ರಿಯಂಬಲ್ 395 ಆರ್ಟಿಕಲ್ ಡಿವೈಡೆಡ್ ಇಂಟು 22 ಪಾರ್ಟ್ಸ್ ಆ್ಯಂಡ್ 8 ಶೆಡ್ಯೂಲ್ಸ್. ನಮ್ಮ ಸಂವಿಧಾನ ಜಾರಿ ಆದಾಗ ಅಂದರೆ 1949ರಲ್ಲಿ ನಮ್ಮ ಸಂವಿಧಾನ ಏನೇನು ಒಳಗೊಂಡಿತ್ತು ಅಂದರೆ ಒಂದು ಪ್ರಿಯಂಬಲ್ಲು, 395 ಆರ್ಟಿಕಲ್ಲು, ಅದನ್ನು ಫರ್ದರ್ ಡಿವೈಡೆಡ್ ಇಂಟು 22 ಪಾರ್ಟ್ಸ್ ಮತ್ತು 8 ಶೆಡ್ಯೂಲ್ ಆಗಿ ವಿಂಗಡಣೆ ಮಾಡಿತ್ತು ನಮ್ಮ ಸಂವಿಧಾನನ. ಆಮೇಲೆ ಅಮೆಂಡ್ಮೆಂಟ್ ಮಾಡಿ ಕೆಲವೊಂದು ಪಾರ್ಟ್ನ ತೆಗೆದು ಕೆಲವೊಂದು ಪಾರ್ಟ್ನ ಹಾಕಿ ಕೆಲವೊಂದು ಆರ್ಟಿಕಲ್ನ ಡಿಲೀಟ್ ಮಾಡಿ ಇನ್ನೂ ಕೆಲವು ಆರ್ಟಿಕಲನ್ನು ಸೇರಿಸ್ಕೊಂಡು ಪ್ರೆಸೆಂಟಲ್ಲಿ ಪ್ರಿಯಂಬಲ್ಲು ಅಬೌಟ್ 470 ಆರ್ಟಿಕಲ್ಸ್ ಡಿವೈಡೆಡ್ ಇಂಟು, ಮೊದಲು ಎಷ್ಟಿತ್ತು 22 ಪಾರ್ಟ್ಸ್ ಇತ್ತು, ಇವಾಗ 25 ಪಾರ್ಟ್ಸ್ ಐತೆ. 8 ಶೆಡ್ಯೂಲ್ ಇತ್ತು ಮುಂಚೆ, ಈಗ 12 ಶೆಡ್ಯೂಲ್ ಮಾಡೈತೆ. ದ ವೇರಿಯಸ್ ಅಮೆಂಡ್ಮೆಂಟ್ಸ್ ಕ್ಯಾರಿಡ್ ಔಟ್ ಸಿನ್ಸ್ 1951 ಹ್ಯಾವ್ ಡಿಲೀಟೆಡ್ ಅಬೌಟ್ 20 ಆರ್ಟಿಕಲ್ಸ್ ಆ್ಯಂಡ್ 1 ಪಾರ್ಟ್. ಯಾವ ಪಾರ್ಟ್ನ ಡಿಲೀಟ್ ಮಾಡಿದಂದರೆ 7th ಪಾರ್ಟ್ನ. ಆ್ಯಂಡ್ ಆಡೆಡ್ ಅಬೌಟ್ 95 ಆರ್ಟಿಕಲ್ಸ್, 4 ಪಾರ್ಟ್ಸ್. ಯಾವ್ಯಾವ ಪಾರ್ಟ್ ಅಂದರೆ 4A, 9A, 9B ಆ್ಯಂಡ್ 14A ಆ್ಯಂಡ್ 4 ಶೆಡ್ಯೂಲ್ಸ್ 9, 10, 11, 12. ನೋ ಅದರ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಹ್ಯಾಸ್ ಸೋ ಮೆನಿ ಆರ್ಟಿಕಲ್ಸ್ ಆ್ಯಂಡ್ ಶೆಡ್ಯೂಲ್ಸ್. ಬೇರೆ ಯಾವುದೇ ದೇಶದ ಸಂವಿಧಾನದಲ್ಲಿ ಇಷ್ಟೊಂದು ಆರ್ಟಿಕಲ್ಲು, ಇಷ್ಟೊಂದು ಶೆಡ್ಯೂಲ್ಗಳು ಬೇರೆ ಎಲ್ಲೂ ಕಾಣಲ್ಲ ನಾವು. 4 factors have contributed to the elephantine size of our constitution. ಇಷ್ಟು ದೊಡ್ಡದಾಗಿ ಕಾನ್ಸ್ಟಿಟ್ಯೂಷನ್ ಬರೆಯೋಕ್ಕೆ, ಇಷ್ಟು ಲೆಂದಿ ಇರೋದಕ್ಕೆ ಕಾರಣಗಳು. ಒಂದು ಜಿಯೋಗ್ರಫಿಕಲ್ ಫ್ಯಾಕ್ಟರ್, ದಟ್ ಈಸ್ ದ ವಾಸ್ಟ್ನೆಸ್ ಆಫ್ ದ ಕಂಟ್ರಿ ಆ್ಯಂಡ್ ಇಟ್ಸ್ ಡೈವರ್ಸಿಟಿ. ನಮ್ಮ ದೇಶನೇ ಅತಿ ದೊಡ್ಡದಾಗೈತೆ. ನಮ್ಮ ದೇಶದ ಭೌಗೋಳಿಕ ವಿಸ್ತೀರ್ಣನೇ ತುಂಬ ದೊಡ್ಡದಾಗೈತೆ.
ನಮ್ಮಲ್ಲಿ ಒಂದೆರಡು ರಾಜ್ಯಗಳನ್ನ ಸೇರಿಸಿ ಒಂದೊಂದು ದೇಶನೇ ಮಾಡ್ಬೋದು. ಆ ರೀತಿಯಾದ ಬೃಹತ್ ಆಕಾರ ಐತೆ. ಮತ್ತು ಕಲ್ಚರಲ್ ಡಿಫ್ರೆನ್ಸಸ್, ಕಲ್ಚರಲ್ ಡೈವರ್ಸಿಟಿ ಇರೋದ್ರಿಂದ ಈ ಡೈವರ್ಸ್ ಕಲ್ಚರ್ನ ಅಳೆದು ತೂಗಿ ತಗೊಂಡು ಹೋಗೋಂಥ ಕೆಲಸ ಸಂವಿಧಾನದಲ್ಲಿ ಆಗೈತೆ. ಸೊ ಹಂಗಾಗಿ ಮೈನ್ಯೂಟ್ ಡೀಟೇಲ್ಸ್ನೆಲ್ಲ ಮೆನ್ಷನ್ ಮಾಡ್ಯಾರ. ಹಾಗಾಗಿ ಇದರ ಸೈಜು ದೊಡ್ಡದಾಗ ಕಾರಣ ಆಯಿತು. ಸೆಕೆಂಡ್ ರೀಸನ್ನು ಹಿಸ್ಟೋರಿಕಲ್ ಫ್ಯಾಕ್ಟರ್ಸ್. ದ ಇನ್ಫ್ಲುಯೆನ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ನಮ್ಮ ಸಂವಿಧಾನದ ಹೆಚ್ಚು ಕಮ್ಮಿ 50% ಹೆಚ್ಚಿಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935ಇಂದನೇ ಅಳವಡಿಸ್ಕೊಳ್ಳಲಾಗಿತ್ತೆ. ಯಾಕಂದರೆ ಆ 1935 ಆ್ಯಕ್ಟ್ ತುಂಬ ದೊಡ್ಡದಾಗಿತ್ತು. ಅದರಿಂದ ನಾವು ಅಳವಡಿಸ್ಕೊಂಡಿರೋದ್ರಿಂದ ನಮ್ಮ ಪ್ರೆಸೆಂಟ್ ಸಂವಿಧಾನ ಕೂಡ ತುಂಬ ದೊಡ್ಡದಾಗಿತ್ತು. ನೆಕ್ಸ್ಟ್ ಪಾಯಿಂಟು, ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ಬೋತ್ ದ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ಸ್. ಬೇರೆ ದೇಶದಲ್ಲಿರೋಂಗೆ ಸೆಂಟ್ರಲ್ಲಿಗೆ ಒಂದು ಸಂವಿಧಾನ, ಸ್ಟೇಟಿಗೊಂದು ಸಂವಿಧಾನ ಇಲ್ಲ. ಸೆಂಟ್ರಲ್ಲು ಮತ್ತು ಸ್ಟೇಟಿಗೆ ಒಂದೇ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಅದರ ಸೈಜ್ ದೊಡ್ಡದಾಗೋಕ್ಕೆ ಕಾರಣ ಆಯಿತು. ಡಾಮಿನೆನ್ಸ್ ಆಫ್ ಲೀಗಲ್ ಲೂಮಿನರೀಸ್ ಇನ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ತುಂಬ ಜನ ಲಾಯರ್ಗಳಿದ್ದರು. ಆ ಲಾಯರ್ಗಳು ಏನು ಮಾಡ್ತಿದ್ರು, ತುಂಬ ಕ್ಲಿಷ್ಟಕರವಾದ ಪದಗಳನ್ನೆಲ್ಲ ಬಳಸ್ತಿದ್ರು. ಆ ಪದಗಳ ಮೀನಿಂಗ್ನ ಮತ್ತು ಪದಗಳನ್ನು ಮೆನ್ಷನ್ ಮಾಡಿರೋದ್ರಿಂದ ಈ ಕಾನ್ಸ್ಟಿಟ್ಯೂಷನ್ ಸೈಜು ದೊಡ್ಡದಾಗ ಕಾರಣ ಅಂತ ಹೇಳ್ತಾರೆ. ದ ಕಾನ್ಸ್ಟಿಟ್ಯೂಷನ್ ಕಂಟೇನ್ಸ್ ನಾಟ್ ಓನ್ಲಿ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಗವರ್ನೆನ್ಸ್ ಬಟ್ ಆಲ್ಸೋ ಡೀಟೇಲ್ಡ್ ಅಡ್ಮಿನಿಸ್ಟ್ರೇಟಿವ್ ಪ್ರೊವಿಷನ್ಸ್. ಫರ್ದರ್, those matters which in other modern democratic countries have been left to ordinary legislation or established political conventions have also been included in the constitutional document itself in India. ಏನು ಹೇಳ್ತೈತೆ, ನಮ್ಮದು ಸಂವಿಧಾನ ಬರೀ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಗವರ್ನೆನ್ಸ್ನ ಹೇಳೋದಲ್ಲದೆ ಅಡ್ಮಿನಿಸ್ಟ್ರೇಷನ್ ಪ್ರೊವಿಷನ್ಸ್ನ, ಅಂದರೆ ಆಡಳಿತ ಹೆಂಗೆ ಮಾಡಬೇಕು, ಯಾರ ಮೇಲೆ ಯಾರು ಇರಬೇಕು, ಯಾರು ರಾಜೀನಾಮೆ ಕೊಟ್ಟರೆ ಯಾರಿಗೆ ಕೊಡಬೇಕು, ರಜೆ ಹೋದರೆ ಇನ್ನಾರು ಅವ್ರ ಬದಲಾಗಿ ಕೆಲಸ ಮಾಡಬೇಕು, ಈ ಎಲ್ಲ ಆಡಳಿತದ ರಿಲೇಟೆಡ್ ಪ್ರೊವಿಷನ್ಸ್ನು ಕೂಡ ಮೆನ್ಷನ್ ಮಾಡಿರೋದ್ರಿಂದ, ಅಲ್ಲದೆ ಬೇರೆ ದೇಶಗಳಲ್ಲಿ ಆರ್ಡಿನರಿ ಲೆಜಿಸ್ಲೇಷನ್ನು, ಕೆಲವೊಂದು ಪೊಲಿಟಿಕಲ್ ಕನ್ವೆನ್ಷನ್ನ ತಾವೇ ಅಂಡರ್ಸ್ಟ್ಯಾಂಡಿಂಗ್ ಅದು ಎಲ್ಲೂ ಮೆನ್ಷನ್ ಮಾಡಿರಲ್ಲ, ಬಟ್ ಹಂಗೆ ನಡೀತಿರ್ತೈತೆ. ಆದರೆ ಅದನ್ನು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಬೇಡ, ಅದನ್ನು ಕೂಡ ಮೆನ್ಷನ್ ಮಾಡಿರೋದ್ರಿಂದ, ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ಕೂಡ ಮೆನ್ಷನ್ ಮಾಡಿರೋದ್ರಿಂದ ನಮ್ಮ ಸಂವಿಧಾನ ಇಷ್ಟು ದೊಡ್ಡದಾಗಕ್ಕೆ ಕಾರಣ ಆಯಿತು. Till 2019, the erstwhile state of Jammu Kashmir had its own constitution and thus enjoyed a special status by virtue of Article 370 of the Constitution of India. 2019 ಜಮ್ಮು ಕಾಶ್ಮೀರಿಗೆ ತನ್ನದೇ ಆದಂಥ ಸಂವಿಧಾನ ಇತ್ತು. ಆವಾಗಲೇ ಹೆಂಗೆ ಹೇಳಿದ್ನಲ್ಲ, ಸೆಂಟ್ರಲ್ಲಿಗೂ ಒಂದು ಸ್ಟೇಟಿಗೂ ಬೇರೆ ಬೇರೆ ಸಂವಿಧಾನ ಎಲ್ಲ ಒಂದೇ ಐತಂತ. ಆದರೆ ಆರ್ಟಿಕಲ್ 370 ಕಾರಣದಿಂದ ಜಮ್ಮು ಕಾಶ್ಮೀರ ತನ್ನದೇ ಆದಂಥ ಸಂವಿಧಾನನ ಹೊಂದಿತ್ತದು. ಆ ರಾಜ್ಯಕ್ಕೆ ಮಾತ್ರ ಸೆಂಟ್ರಲ್ಲಿಗೆ ಬೇರೆ, ಸ್ಟೇಟಿಗೆ ಬೇರೆ ಸಂವಿಧಾನಗಳಿದ್ದವು. ಎಲ್ಲಿವರೆಗೂ? 2019ವರೆಗೂ. 2019 ಏನಾಗುತ್ತೆ, ಆ ಸ್ಪೆಷಲ್ ಸ್ಟೇಟಸ್ ಏನಿತ್ತಲ್ಲ ಅದನ್ನು ಅಬಾಲಿಷ್ ಮಾಡ್ತಾರೆ, ವಿಚ್ ಇಸ್ ನೋನ್ ಆಸ್ ದ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆರ್ಡರ್ 2019. ಇದೇನು ಮಾಡ್ತೈತೆ, ಹಿಂದಿನ 1954 ಆಗಿನ ಆ್ಯಕ್ಟ್ ತಂದು ಆ ಸ್ಪೆಷಲ್ ಸ್ಟೇಟಸ್ ಕೊಟ್ಟಿದ್ದಾರಲ್ಲ ಅದನ್ನು ಅಬಾಲಿಷ್ ಮಾಡ್ತೈತೆ. ಇದಲ್ಲದೆ 2019 ಆರ್ಡರ್ ಎಕ್ಸ್ಟೆಂಡೆಡ್ ಆಲ್ ದ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟು ಜಮ್ಮು ಆ್ಯಂಡ್ ಕಾಶ್ಮೀರ್ ಆಲ್ಸೋ. ಇಲ್ಲಿವರೆಗೂ ಜಮ್ಮು ಕಾಶ್ಮೀರದ್ದು ತಂದೆ ಆದಂಥ ಸಂವಿಧಾನ ಏನಿತ್ತಲ್ಲ, ಇವಾಗ ಭಾರತದ ಸಂವಿಧಾನ ಏನಿತ್ತಲ್ಲ ಅದು ಜಮ್ಮು ಕಾಶ್ಮೀರಿಗೂ ಎಕ್ಸ್ಟೆಂಡ್ ಆಗುತ್ತೆ, ಅವರು ಅದನ್ನು ಪಾಲಿಸಬೇಕು ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ. ಅದಲ್ಲದೆ ಜಮ್ಮು ಕಾಶ್ಮೀರನ ರಿಆರ್ಗನೈಸೇಷನ್ ಆ್ಯಕ್ಟ್ 2019 ಪ್ರಕಾರ ಬೈಫರ್ಕೇಟೆಡ್ erstwhile ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇಂಟು 2 separate ಯೂನಿಯನ್ ಟೆರಿಟರೀಸ್ ನೇಮ್ಡ್ ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಆ್ಯಂಡ್ ಯೂನಿಯನ್ ಟೆರಿಟರಿ ಆಫ್ ಲಡಾಖ್. ಇದಲ್ಲದೆ ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಆಫ್ 2019 ಪ್ರಕಾರ ಆ ಜಮ್ಮು ಆ್ಯಂಡ್ ಕಾಶ್ಮೀರ ಅನ್ನೋ ರಾಜ್ಯನ 2 ಭಾಗಗಳಾಗಿ ವಿಂಗಡಿಸ್ತಾರೆ. ಒಂದು 2 ಯೂನಿಯನ್ ಟೆರಿಟರಿಗಳಾಗಿ ವಿಂಗಡಿಸಲಾಗ್ತೈತೆ. ಒಂದು ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ, ಇನ್ನೊಂದು ಲಡಾಖ್ ಯೂನಿಯನ್ ಟೆರಿಟರಿ. ಎರಡನೇ ಪಾಯಿಂಟು, ಡ್ರಾನ್ ಫ್ರಮ್ ವೇರಿಯಸ್ ಸೋರ್ಸಸ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಬಾರೋಡ್ ಮೋಸ್ಟ್ ಆಫ್ ಇಟ್ಸ್ ಪ್ರೊವಿಷನ್ಸ್ ಫ್ರಮ್ ಕಾನ್ಸ್ಟಿಟ್ಯೂಷನ್ ಆಫ್ ವೇರಿಯಸ್ ಅದರ್ ಕಂಟ್ರೀಸ್ ಆಸ್ ವೆಲ್ ಆಸ್ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935. ಯಾವಾಗಲೇ ಹೇಳಿದಂಗೆ ನಮ್ಮ ಭಾರತದ ಸಂವಿಧಾನ ರಚಿಸಬೇಕಾದ್ರೆ ಹಲವು ದೇಶಗಳ ಸಂವಿಧಾನನ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅಲ್ಲಿರುವ ಅಂಶಗಳು ನಮ್ಮ ಸಮಾಜಕ್ಕೆ ಅನ್ವಯವಾಗುವಂಥ ಅಂಶಗಳು ಏನೇನಿದ್ರೆ ಅದನ್ನು ತೊಗೊಂಬರ್ತಿದ್ರು. ಇದಲ್ಲದೆ 1935 ಆ್ಯಕ್ಟಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935 ಇತ್ತಲ್ಲ, ಅದರಿಂದ ಆಲ್ಮೋಸ್ಟ್ 50%ಗಿಂತ ಹೆಚ್ಚು ಭಾಗ ಅಂಶಗಳನ್ನು ಆ ಆ್ಯಕ್ಟಿಂದನೇ ಎರವಲು ಪಡೆಯಲಾಗಿತ್ತೆ. Dr. B.R. Ambedkar proudly acclaimed that the Constitution of India has been framed after ransacking of all the known constitution of the world. B.R. Ambedkar ಅವರು ಡ್ರಾಫ್ಟಿಂಗ್ ಕಮಿಟಿ ಹೆಡ್ ಆಗಿರ್ತಾರೆ, ಚೇರ್ಮನ್ ಆಗಿರ್ತಾರೆ. ಅವರು ಪ್ರೌಡ್ಲಿ ಹೇಳ್ಕೊಂತಾರೆ ಏನಂದರೆ, ನಮ್ಮ ಭಾರತದ ಸಂವಿಧಾನ ಪ್ರಪಂಚದ ಎಲ್ಲ ಪ್ರಮುಖ ಸಂವಿಧಾನಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಅದರಿಂದ ಹೆಕ್ಕಿ ತಂದು ಮಾಡಲಾದ ಸಂವಿಧಾನ ಅಂತ ಹೆಮ್ಮೆಯಿಂದ ಹೇಳ್ಕೊತಾರಂತೆ. The structural part of the Constitution is
to a large extent derived from the Government of India Act of 1935. The philosophical part of the Constitution, fundamental rights and directive principle of state policy, derives its inspiration from the American and Irish Constitution respectively. ಸ್ಟ್ರಕ್ಚರ್ ಆಫ್ ಪಾರ್ಟು ಕಾನ್ಸ್ಟಿಟ್ಯೂಷನ್ದು ಏನೈತೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935 ಅಂತ ತಗೊಂಬಂದರೆ, ಫಿಲಾಸಫಿಕಲ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಇದನ್ನು ಫಂಡಮೆಂಟಲ್ ರೈಟ್ಸ್ನ ಎಲ್ಲಿಂದ ತೊಗೊಂಬರ್ತೀವಿ, ಅಮೆರಿಕೆಯಿಂದ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಎಲ್ಲಿಂದ ತೊಗೊಂಬರ್ತೀವಿ, ಐರಿಷ್ ಕಾನ್ಸ್ಟಿಟ್ಯೂಷನ್ಗಳಿಂದ ತೊಗೊಂಬರ್ತೀವಿ. The political part of the constitution, the principle of cabinet government and relation between the executive and legislative has been largely drawn from British constitution. ಕ್ಯಾಬಿನೆಟ್ ಗೌರ್ಮೆಂಟು ಮತ್ತು ರಿಲೇಷನ್ ಬಿಟ್ವೀನ್ ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಟಿವ್ ಮಧ್ಯೆ ಸಂಬಂಧ, ಇದನ್ನೆಲ್ಲ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನಿಂದ ತೊಗೊಂಬಂದಿವಿ. ದ ಅದರ್ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾವ್ ಬಿನ್ ಡ್ರಾನ್ ಫ್ರಮ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಕೆನಡಾ, ಆಸ್ಟ್ರೇಲಿಯಾ, ಜರ್ಮನಿ, USSR, ಫ್ರಾನ್ಸ್, ಸೌತ್ ಆಫ್ರಿಕಾ, ಜಪಾನ್ ಆ್ಯಂಡ್ ಸೋ ಆನ್. ಇದಲ್ಲದೆ ಈ ಎಲ್ಲ ದೇಶಗಳಿಂದಲೂ ಕೆಲವೊಂದು ಪಾರ್ಟ್ಗಳನ್ನ ತೊಗೊಂಬಂದಿವಿ. The most profound influence and material source of the Constitution is the Government of India Act of 1935. The federal scheme, judiciary, governors, emergency powers, public service commission and most of the administrative details are drawn from this act. ಈ ಎಲ್ಲ ಪವರ್ಗಳನ್ನು, ಈ ಎಲ್ಲ ಆ್ಯಕ್ಟ್ಗಳನ್ನು 1935 ಆ್ಯಕ್ಟಿಂದನೇ ತೊಗೊಂಬರಲಾಯಿತು. More than half of the provisions of the Constitution are identical to or bear close resemblance to the Act of 1935. ಏನು ಹೇಳ್ತಿದ್ದೆ ಆವಾಗಲೇ ಹೇಳಿದಂಗೆ 50%ಗಿಂತ ಹೆಚ್ಚು 1935 ಆ್ಯಕ್ಟನ್ನು ರಿಸೆಂಬಲ್ ಆಗುತ್ತೆ. ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ಕಾನ್ಸ್ಟಿಟ್ಯೂಷನ್ಸ್ ಆರ್ ಆಲ್ಸೋ ಕ್ಲಾಸಿಫೈಡ್ ಇಂಟು ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್. ಅಂದರೆ ಸಂವಿಧಾನಗಳನ್ನು ಎರಡು ರೀತಿಯಾಗಿ ವಿಂಗಡಿಸಲಾಗ್ತದೆ. ಒಂದು ರಿಜಿಡ್, ಇನ್ನೊಂದು ಫ್ಲೆಕ್ಸಿಬಲ್. ರಿಜಿಡ್ ಅನ್ನೋ ಕಾನ್ಸ್ಟಿಟ್ಯೂಷನ್ನಲ್ಲಿ ಏನಾಗುತ್ತೆ ಅಂದರೆ ಅಷ್ಟು ಈಸಿಯಾಗಿ ಈಗಿರೋ ಪ್ರೆಸೆಂಟ್ ಇರೋ ಸಂವಿಧಾನನ ಬದಲಾವಣೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆದರೆ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ನು ಇನ್ನೊಂದು ಹ್ಯಾಂಡಲ್ಲಿ ಏನು ಹೇಳ್ತೈತೆ, ಈಸಿಯಾಗಿ ಸಂವಿಧಾನನ ಬದಲಾವಣೆ ಮಾಡ್ಬೋದು. A rigid constitution is one that requires a special procedure for its amendment, as for example American Constitution. ರಿಜಿಡ್ ಕಾನ್ಸ್ಟಿಟ್ಯೂಷನ್ಗೆ ಎಕ್ಸಾಂಪಲ್ಲು ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. ಯಾಕಂದರೆ ಆ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡೋಕ್ಕೆ ಸ್ಪೆಷಲ್ ಪ್ರೊಸೀಜರ್ನ ಫಾಲೋ ಮಾಡಬೇಕಂತ, ಅದು ಕಷ್ಟ ಆಗಿರ್ತೈತೆ. ದ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಆನ್ ದ ಅದರ್ ಹ್ಯಾಂಡ್ ಈಸ್ ಒನ್ ದಟ್ ಕ್ಯಾನ್ ಬಿ ಅಮೆಂಡೆಡ್ ಇನ್ ದ ಸೇಮ್ ಮ್ಯಾನರ್ ಆಸ್ ದ ಆರ್ಡಿನರಿ ಲಾಸ್ ಆರ್ ಮೇಡ್. ಫಾರ್ ಎಕ್ಸಾಂಪಲ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನಲ್ಲಿ ಏನಾಗುತ್ತೆ, ಆರ್ಡಿನರಿ ಲಾಸ್ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿಯಾಗಿ ಅದೇ ಸೇಮ್ ಮ್ಯಾನರಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನ ಕೂಡ ಈಸಿಯಾಗಿ ಮಾಡ್ಬೋದು. ಎಕ್ಸಾಂಪಲು ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ನೈದರ್ ರಿಜಿಡ್ ನಾರ್ ಫ್ಲೆಕ್ಸಿಬಲ್ ಬಟ್ ಅ ಸಿಂಥಸಿಸ್ ಆಫ್ ಬೋತ್. ಆರ್ಟಿಕಲ್ 368 ಪ್ರೊವೈಡ್ಸ್ ಫಾರ್ 2 types ಆಫ್ ಅಮೆಂಡ್ಮೆಂಟ್ಸ್. ನಮ್ಮ ಭಾರತ ಸಂವಿಧಾನ ಏನೈತಲ್ಲ ಇದು ರಿಜಿಡ್ ಆಗೂ ಇಲ್ಲ, ಫ್ಲೆಕ್ಸಿಬಲ್ ಆಗೂ ಇಲ್ಲ, ಇವೆರಡರದ ಮಧ್ಯ ಐತೆ. ಆರ್ಟಿಕಲ್ 368 ಏನು ಮಾಡ್ತೈತೆ, ಎರಡು ಟೈಪ್ ಆದ ಅಮೆಂಡ್ಮೆಂಟ್ಗಳ ಪ್ರೊಸೀಜರ್ಗಳನ್ನು ಹೇಳಿಕೊಡ್ತೈತೆ. ಮೊದಲೇದು, ಸಮ್ ಪ್ರೊವಿಷನ್ಸ್ ಕ್ಯಾನ್ ಬಿ ಅಮೆಂಡೆಡ್ ಬೈ ಎ ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್, ದಟ್ ಈಸ್ 2/3 ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ಈಚ್ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಆ್ಯಂಡ್ ಎ ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್ ಆಫ್ ಈಚ್ ಹೌಸ್. 2/3 ಮೆಜಾರಿಟಿ ಆಫ್ ದ ಮೆಂಬರ್ ಆಫ್ ಈಚ್ ಹೌಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಒಂದು ಸ್ಪೆಷಲ್ ಮೆಜಾರಿಟಿ. ಇದರಲ್ಲಿ ಏನಾಗುತ್ತಾ 2/3 ಮೆಂಬರು ಆ ವೋಟಿಂಗ್ ಹಾಕ್ಬೇಕಾದ್ರೆ 2/3 ಮೆಂಬರ್ ಎಷ್ಟು ಜನ ಪ್ರೆಸೆಂಟ್ ಇದ್ರಲ್ಲ ಅದರಲ್ಲಿ 2/3 ಮೆಂಬರು ಮತ್ತು ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಶಿಪ್ ಎಷ್ಟು ಐತಲ್ಲ ಅದರದಾಗೂ ಮೆಜಾರಿಟಿ, ಎರಡನ್ನೂ ಫಾಲೋ ಮಾಡಿದರೆ ಅದು ಸ್ಪೆಷಲ್ ಮೆಜಾರಿಟಿ. ಇನ್ನೊಂದು ಕೇಸಲ್ಲಿ ಏನು ಹೇಳ್ತಾರೆ, ಈ ಸ್ಪೆಷಲ್ ಮೆಜಾರಿಟಿ ಅಲ್ಲದೆ ಪಾರ್ಲಿಮೆಂಟ್ ಆ್ಯಂಡ್ ವಿತ್ ದ ರ್ಯಾಟಿಫಿಕೇಷನ್ ಆಫ್ ಹಾಫ್ ಆಫ್ ದ ಟೋಟಲ್ ಸ್ಟೇಟ್ಸ್. ಇದೇನು ಮ್ಯಾಲಿನ ಪ್ರೊಸೀಜರ್ ಮಾಡಿದ್ರಲ್ಲ ಅದಲ್ಲದೆ ಇನ್ನೂ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು, ಇಲ್ಲಿ ಮ್ಯಾಲಿಂದ್ರಾಗ ಏನಾಯಿತು ಬರೀ ಪಾರ್ಲಿಮೆಂಟಲ್ಲಿ ಲೋಕಸಭಾ ರಾಜ್ಯಸಭಾದಾಗ ಅಷ್ಟೇ ಆಯಿತು. ಸೆಕೆಂಡ್ ಪ್ರೊವಿಷನ್ ಏನು ಹೇಳ್ತದೆ, ಸ್ಪೆಷಲ್ ಪ್ರೊವಿಷನಲ್ಲಿ ಪಾರ್ಲಿಮೆಂಟಿಂದ ಅಲ್ಲದೆ ಲೋಕಸಭಾ ರಾಜ್ಯಸಭೆದಲ್ಲಿ ಆದಮೇಲೂ ಕೂಡ ಅರ್ಧಕ್ಕಿಂತ ಹೆಚ್ಚು ರಾಜ್ಯಗಳು, ಈಗ ಅಂದರೆ ಭಾರತದಲ್ಲಿ ಒಂದು 28 ರಾಜ್ಯಗಳು ಪ್ರೆಸೆಂಟ್ ಅದಾವಂದರೆ 14ಕ್ಕೂ ಹೆಚ್ಚು ರಾಜ್ಯಗಳು ಇದನ್ನು ಒಪ್ಕೋಬೇಕು. ಇದೊಂದು ಮೊದಲೇದೇನಾಯಿತು 2/3 ಮೆಜಾರಿಟಿ ಮತ್ತು ಮೆಜಾರಿಟಿ ಆಫ್ ಟೋಟಲ್ ಮೆಂಬರ್ಶಿಪ್ಪು. ಎರಡನೇದ ಸ್ಪೆಷಲ್ ಮೆಜಾರಿಟಿಯಲ್ಲಿ ಅದು ಫಸ್ಟ್ನೇ ಮೆಜಾರಿಟಿ ಅಲ್ಲದೆ 50%ಗಿಂತ ಹೆಚ್ಚು ಟೋಟಲ್ ಸ್ಟೇಟ್ಗಳು ಒಪ್ಕೋಬೇಕು. At the same time, some provision of the Constitution can be amended by a simple majority of the Parliament in the manner of ordinary legislative process. ಇದಲ್ಲದೆ ಇವೆರಡು ಅಲ್ಲದೆ ಇನ್ನೂ ಕೆಲವೊಂದು ಕಾನೂನುಗಳನ್ನು ಸಿಂಪಲ್ ಮೆಜಾರಿಟಿ ಮೂಲಕನೂ ಮಾಡ್ಬೋದು, ಜಾರಿಗೆ ಮಾಡ್ಬೋದು. ಹೆಂಗೆ ಆರ್ಡಿನರಿ ಲೆಜಿಸ್ಲೇಟಿವ್ ಪ್ರೊಸೆಸ್ನ ಫಾಲೋ ಮಾಡ್ತೀವಲ್ಲ ಅದೇ ರೀತಿಯಾದ ಪ್ರೊಸೆಸ್ನ ಫಾಲೋ ಮಾಡಿ ಕೂಡ ಮಾಡ್ಬೋದು. ಆದರೆ ಈ ಆರ್ಡಿನರಿ ಸಿಂಪಲ್ ಮೆಜಾರಿಟಿ ಏನು ಮಾಡ್ತೀವಲ್ಲ ಅದು ಆರ್ಟಿಕಲ್ 368 ಅಂಡರ್ ಬರಲ್ಲ. ನಾಲ್ಕನೇದು ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್. The Constitution of India establishes a federal system of government. It contains all the usual features of federation with 2 governments, division of powers, written constitution,
ಸುಪ್ರಿಮಸಿ ಆಫ್ ಕಾನ್ಸ್ಟಿಟ್ಯೂಷನ್, ರಿಜಿಡಿಟಿ ಆಫ್ ಕಾನ್ಸ್ಟಿಟ್ಯೂಷನ್, ಇಂಡಿಪೆಂಡೆಂಟ್ ಜುಡಿಷರಿ ಆ್ಯಂಡ್ ಬೈಕ್ಯಾಮರಲಿಸಮ್. ನಮ್ಮ ಭಾರತದ ಸಂವಿಧಾನ ಏನೈತಲ್ಲ ಕೆಲವೊಂದು ಫೆಡರಲ್ ಫೀಚರ್ಸ್ಗಳನ್ನು ಹೊಂದೈತೆ. ಅದರಲ್ಲಿ 2 ಗೌರ್ಮೆಂಟ್ಸ್ ಅಂದರೆ ಸೆಂಟ್ರಲಿಗೆ ಒಂದು ಗೌರ್ಮೆಂಟು, ಸ್ಟೇಟಿಗೆ ಒಂದು ಗೌರ್ಮೆಂಟು, ಡಿವಿಷನ್ ಆಫ್ ಪವರ್, ಸೆಂಟ್ರಲ್ದು ಪವರ್ಗಳು ಏನೇನು ಅನ್ನೋದನ್ನು ಮೊದಲೇ ವಿಂಗಡಣೆ ಮಾಡಲಾಗಿರ್ತೈತೆ, ಸ್ಟೇಟಿಂದ ಏನು ಪವರ್ ಐತೆ ಅದನ್ನು ಅಡ್ವಾನ್ಸ್ ಹೇಳಿರ್ತೈತೆ. ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಸುಪ್ರಿಮಸಿ ಆಫ್ ಕಾನ್ಸ್ಟಿಟ್ಯೂಷನ್, ರಿಜಿಡಿಟಿ ಆಫ್ ಕಾನ್ಸ್ಟಿಟ್ಯೂಷನ್, ಇಂಡಿಪೆಂಡೆಂಟ್ ಜುಡಿಷರಿ ಆ್ಯಂಡ್ ಬೈಕ್ಯಾಮರಲಿಸಮ್. ಬೈಕ್ಯಾಮರಲಿಸಮ್ ಅಂದರೆ ದ್ವಿಸದನ ಪದ್ಧತಿ. ಲೋಕಸಭಾ ರಾಜ್ಯಸಭೆಯಲ್ಲಿ ಸೆಂಟ್ರಲಲ್ಲಾದರೆ ವಿಧಾನಸಭೆ ವಿಧಾನ ಪರಿಷತ್ ಇಲ್ಲಿ ಸ್ಟೇಟಲ್ಲಿ. ಇವೆಲ್ಲ ಏನು ಫೆಡರಲ್ ಫೀಚರ್ಸ್ಗಳು, ಫೆಡರಲ್ ಸಿಸ್ಟಮ್ದು ಫೀಚರ್ಸ್ಗಳು ಇವು. However, the Indian Constitution also contains unitary or non-federal features. ಇದಲ್ಲದೆ ನಾನ್-ಫೆಡರಲ್ ಫೀಚರ್ಸ್ ಅಥವಾ ಯುನಿಟರಿ ಫೀಚರ್ಸ್ಗಳನ್ನು ಕೂಡ ನಮ್ಮ ಭಾರತ ಸಂವಿಧಾನ ಒಳಗೊಂಡೈತೆ. ಇದಕ್ಕೆ ಉದಾಹರಣೆಗಳಂದರೆ ಸ್ಟ್ರಾಂಗ್ ಸೆಂಟ್ರು, ಸಿಂಗಲ್ ಕಾನ್ಸ್ಟಿಟ್ಯೂಷನು, ಸಿಂಗಲ್ ಸಿಟಿಸನ್ಶಿಪ್ಪು, ಫ್ಲೆಕ್ಸಿಬಿಲಿಟಿ ಆಫ್ ಕಾನ್ಸ್ಟಿಟ್ಯೂಷನು, ಇಂಟಿಗ್ರೇಟೆಡ್ ಜುಡಿಷರಿ. ಇಂಟಿಗ್ರೇಟೆಡ್ ಜುಡಿಷರಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನಮ್ಮಲ್ಲಿ ಸುಪ್ರೀಂ ಕೋರ್ಟಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ ಕೆಳಗಡೆ ಹೈಕೋರ್ಟು, ಹೈಕೋರ್ಟ್ ಕೆಳಗಡೆ ಡಿಸ್ಟಿಕ್ ಕೋರ್ಟು, ಡಿಸ್ಟಿಕ್ ಕೋರ್ಟ್ ಕೆಳಗಡೆ ತಾಲೂಕು ಕೋರ್ಟು, ಈ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಐತೆ. ಇದನ್ನು ಇಂಟಿಗ್ರೇಟೆಡ್ ಜುಡಿಷರಿ ಸಿಸ್ಟಮ್ ಅಂತೀವಿ. ಬೇರೆ ದೇಶಗಳಲ್ಲಿ ಫೆಡ್ರಲ್ ಗೌರ್ಮೆಂಟಿಗೆ ಫೆಡ್ರಲ್ ಕೋರ್ಟು, ಸ್ಟೇಟಲ್ಲಿರೋರಿಗೆ ಸ್ಟೇಟ್ ಕೋರ್ಟ್ ಅಂತ ಹಂಗಿಲ್ಲ. ಸ್ಟೇಟಲ್ಲಿ ಏನೇ ಪ್ರಾಬ್ಲಮ್ ಆದರೂ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಅಪಾಯಿಂಟ್ಮೆಂಟ್ ಆಫ್ ದ ಸ್ಟೇಟ್ ಗವರ್ನರ್ ಬೈ ದ ಸೆಂಟರ್, ಆ್ಯನ್ ಆಲ್ ಇಂಡಿಯಾ ಸರ್ವಿಸಸ್, ಎಮರ್ಜೆನ್ಸಿ ಪ್ರೊವಿಷನ್ಸ್, ಇವೆಲ್ಲ ಏನು ಯುನಿಟರಿ ಫೀಚರ್ಸ್ ಇವು. Moreover, the term federation has nowhere been used in the constitution. ಫೆಡರೇಷನ್ ಅನ್ನೋ ವರ್ಡ್ನ ನಮ್ಮ ಭಾರತ ಸಂವಿಧಾನದಲ್ಲಿ ಎಲ್ಲೂ ಬಳಕೆ ಮಾಡಲಾಗಿಲ್ಲ. ಆರ್ಟಿಕಲ್ 1 ಏನನ್ನು ಹೇಳ್ತೈತೆ ಅಂದರೆ ನಮ್ಮ ಭಾರತನ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರಿತೈತೆ, ಫೆಡರೇಷನ್ ಅಂತ ಅನ್ನಲ್ಲ. ಯಾಕೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ ಅಂದರೆ, ಮೊದಲೇ ರೀಸನು, ಇಂಡಿಯನ್ ಫೆಡರೇಷನ್ ಈಸ್ ನಾಟ್ ದ ರಿಸಲ್ಟ್ ಆಫ್ ಅನ್ ಅಗ್ರಿಮೆಂಟ್ ಬೈ ದ ಸ್ಟೇಟ್ಸ್. ಈಗ ಅಮೆರಿಕಾದಲ್ಲಿ ಏನಾಗೈತೆ, ಅಮೆರಿಕಾದಲ್ಲಿ ಒಂದು 50 ಕಂಟ್ರಿಗಳದಾವೆ. USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂದರೆ ಆ ಎಲ್ಲ ರಾಜ್ಯಗಳು ತಮ್ಮಲ್ಲೇ ಮಾತಾಡ್ಕೊಂಡು ತಾವೇ ಬಂದು ಸೇರ್ಕೊಂಡು ನಾವೆಲ್ಲ ಒಂದೇ ದೇಶ ಆಗೋಣ ಅಂತಂದು ಅಗ್ರಿಮೆಂಟ್ ಮಾಡ್ಕೊಂತಾವೆ. ಬಟ್ ನಮ್ಮ ದೇಶದಲ್ಲಿ ಹಂಗಾಗಿಲ್ಲ. ಇದು ವಿಚ್ ಈಸ್ ನಾಟ್ ಅನ್ ಅಗ್ರಿಮೆಂಟ್ ಬೈ ದ ಸ್ಟೇಟ್ಸ್. ಹಂಗಿರೋದ್ರಿಂದ ಇದನ್ನು ಫೆಡರಲ್ ಅಂತ ಯೂಸ್ ಮಾಡಿಲ್ಲ ಅಂತಾರೆ. ಇನ್ನೊಂದು ರೀಸನ್ನು, ನೋ ಸ್ಟೇಟ್ ಹ್ಯಾಸ್ ದ ರೈಟ್ ಟು ಸೆಸಿಡ್ ಫ್ರಮ್ ದ ಫೆಡರೇಷನ್. ಹಿಂಗಂದರೆ ಯಾವುದೇ ರಾಜ್ಯಕ್ಕೆ ನಮ್ಮ ಭಾರತನ ಬಿಟ್ಟು ಇಂಡಿಪೆಂಡೆಂಟ್ ಆಗೋ ಹಕ್ಕು ಇಲ್ಲ. ಇವೆರಡು ರೀಸನ್ನಿಂದ ಫೆಡರೇಷನ್ ಅನ್ನೋ ವರ್ಡನ್ನು ಎಲ್ಲೂ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ಹೆನ್ಸ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿನ್ ವೇರಿಯಸ್ಲಿ ಡಿಸ್ಕ್ರೈಬ್ಡ್ ಆಸ್ ಫೆಡರಲ್ ಇನ್ ಫಾರ್ಮ್ ಬಟ್ ಯುನಿಟರಿ ಇನ್ ಸ್ಪಿರಿಟ್. ಫಾರ್ಮಲ್ಲಿ ನೋಡೋಕ್ಕೆ ಫೆಡರಲ್ ಥರ ಇರ್ತೈತೆ, ಬಟ್ ಆ್ಯಕ್ಚುಲಿ ಇರೋದು ಯುನಿಟರಿ ಅಂತ ಹೇಳ್ತೈತೆ. ಇದನ್ನು ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಏನೇನು ಹೇಳ್ತಾರೆ, ಇದಕ್ಕೆ ಅವರ ಟಿಪ್ಪಣಿಗಳು ಏನೇನೆಂದರೆ, ಇದನ್ನು ಕ್ವಾಸಿ ಫೆಡರಲ್ ಅಂತ KC ವಿಯರ್ ಹೇಳ್ತಾರೆ, ಬಾರ್ಗೇನಿಂಗ್ ಫೆಡರಲಿಸಮ್ ಅಂತ ಮೋರಿಸ್ ಜೋನ್ಸ್ ಹೇಳ್ತಾರೆ, ಕೋಆಪರೇಟಿವ್ ಫೆಡರಲಿಸಮ್ ಅಂತ ಗೆರಾನ್ ವಿಲ್ಲಿ ಆಸ್ಟಿನ್, ಫೆಡರೇಷನ್ ವಿತ್ ಎ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಅಂತ ಐವರ್ ಜೆನ್ನಿಂಗ್ಸ್ ಹೇಳ್ತಾರೆ. ನೆಕ್ಸ್ಟು ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಆಪ್ಟೆಡ್ ಫಾರ್ ದ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್ ರಾದರ್ ದನ್ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್. ನಮ್ಮ ಭಾರತ ಏನು ಮಾಡ್ತೈತೆ, ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮನ್ನು ಅಳವಡಿಸ್ಕೊತೈತೆ. ಪಾರ್ಲಿಮೆಂಟರಿ ಸಿಸ್ಟಮಲ್ಲಿ ಲೋಕಸಭಾ, ರಾಜ್ಯಸಭಾ ಮತ್ತು ಪ್ರೆಸಿಡೆಂಟ್ ಇರ್ತಾರೆ. ಬಟ್ ಅಮೆರಿಕ ಪ್ರೆಸಿಡೆನ್ಷಿಯಲ್ ಸಿಸ್ಟಮನ್ನು ಅಳವಡಿಸ್ಕೊಳ್ಳಿಲ್ಲ. The parliamentary system is based on the principle of cooperation and coordination between the legislative and executive organs, while the presidential system is based on the doctrine of separation of powers between the two organs. ಯಾಕೆ ಪಾರ್ಲಿಮೆಂಟರಿ ಸಿಸ್ಟಮ್ನ ಅಳವಡಿಸ್ಕೊಂಡಿವಿ ಅಂದರೆ, ಲೆಜಿಸ್ಲೇಟಿವ್ ಮತ್ತು ಎಕ್ಸಿಕ್ಯೂಟಿವ್ ಆರ್ಗನ್ಸ್ಗಳ ಮಧ್ಯೆ ಕೋಆಪರೇಷನ್ ಮತ್ತು ಕೋಆರ್ಡಿನೇಷನ್ ಇರಲಿ ಅನ್ನೋ ಕಾರಣದಿಂದ ಬ್ರಿಟಿಷ್ ಪಾರ್ಲಿಮೆಂಟರಿ ಸಿಸ್ಟಮ್ನ ಅಳವಡಿಸ್ಕೊಂಡಿವಿ. ಆದರೆ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಸಿಸ್ಟಮಲ್ಲಿ ಏನಾಗುತ್ತೆ, ಡಾಕ್ಟ್ರಿನ್ ಆಫ್ ಸಪ್ರೇಷನ್ ಆಫ್ ಪವರ್ಸ್, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ಗೆ ಸಂಬಂಧ ಇರಲಾರ್ದಂಗೆ ಇರ್ತಾರೆ. ಆ ರೀತಿ ಪದ್ಧತಿನ ನಮ್ಮ ಭಾರತದಲ್ಲಿ ಅಳವಡಿಸ್ಕೊಳ್ಳಿಲ್ಲ ನಾವು. ದ ಪಾರ್ಲಿಮೆಂಟರಿ ಸಿಸ್ಟಮ್ ಇಸ್ ಆಲ್ಸೋ ನೋನ್ ಆಸ್ ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಗೌರ್ಮೆಂಟ್, ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಆ್ಯಂಡ್ ಕ್ಯಾಬಿನೆಟ್ ಗೌರ್ಮೆಂಟ್. ಪಾರ್ಲಿಮೆಂಟರಿ ಸಿಸ್ಟಮ್ನ ಇವೆಲ್ಲ ಹೆಸರುಗಳಿಂದನೂ ಕೂಡ ಕರಿತೀವಿ. ದ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷಸ್ ದ ಪಾರ್ಲಿಮೆಂಟರಿ ಸಿಸ್ಟಮ್ ನಾಟ್ ಓನ್ಲಿ ಅಟ್ ದ ಸೆಂಟರ್ ಬಟ್ ಆಲ್ಸೋ ಇನ್ ದ ಸ್ಟೇಟ್ಸ್. ಏನು ಹೇಳ್ತೈತೆ, ಪಾರ್ಲಿಮೆಂಟರಿ ಸಿಸ್ಟಮು ಬರೀ ಕೇಂದ್ರದಲ್ಲಿ ಅಷ್ಟೇ ಇರಲ್ಲ, ರಾಜ್ಯ ಸರ್ಕಾರದಲ್ಲೂ ಕೂಡ ಪಾರ್ಲಿಮೆಂಟರಿ ಸಿಸ್ಟಮ್ ಇರ್ತೈತೆ. ಅಲ್ಲಿ ಲೋಕಸಭಾ, ರಾಜ್ಯಸಭಾ ಪ್ರೆಸಿಡೆಂಟ್ ಇದ್ದರೆ, ರಾಜ್ಯದಲ್ಲಿ ವಿಧಾನಸಭೆ, ವಿಧಾನ ಪರಿಷತ್, ಗವರ್ನರ್ ಇರ್ತಾರೆ. ದ ಫೀಚರ್ ಆಫ್ ದ ಪಾರ್ಲಿಮೆಂಟರಿ ಗೌರ್ಮೆಂಟ್ ಇನ್ ಇಂಡಿಯಾ ಆರ್ ಪ್ರೆಸೆನ್ಸ್ ಆಫ್ ನಾಮಿನಲ್ ಆ್ಯಂಡ್ ರಿಯಲ್ ಎಕ್ಸಿಕ್ಯೂಟಿವ್. ನಾಮಿನಲ್ ಹೆಡ್ ಯಾರು ಇರ್ತಾರೆ, ಕೇಂದ್ರದಾಗ ಪ್ರೆಸಿಡೆಂಟ್ ಇರ್ತಾರೆ. ರಿಯಲ್ ಎಕ್ಸಿಕ್ಯೂಟಿವ್ ಯಾರು ಇರ್ತಾನೆ, ಪ್ರೈಮ್ ಮಿನಿಸ್ಟರ್ ಇರ್ತಾನೆ. ಇಲ್ಲಿ ರಾಜ್ಯದಲ್ಲಿ ನಾಮಿನಲ್ ಹೆಡ್ಡು ಗವರ್ನರ್ ಇದ್ದರೆ, ರಿಯಲ್ ಎಕ್ಸಿಕ್ಯೂಟಿವ್ ಚೀಫ್ ಮಿನಿಸ್ಟರ್ ಇರ್ತಾನೆ. ದ ಮೆಜಾರಿಟಿ ಪಾರ್ಟಿ ರೂಲ್, ಯಾವ ಪಾರ್ಟಿ ಮೆಜಾರಿಟಿ ಸಿಗ್ತೈತೆ ಅವರೇ ಆಳ್ತಾರೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಕ್ಸಿಕ್ಯೂಟಿವ್ ಟು ದ ಲೆಜಿಸ್ಲೇಚರ್, ಮೆಂಬರ್ಶಿಪ್ ಆಫ್ ದ ಮಿನಿಸ್ಟರ್ ಇನ್ ದ ಲೆಜಿಸ್ಲೇಚರ್, leadership of the Prime Minister or the Chief Minister, dissolution of the lower house,
ಲೋವರ್ ಹೌಸ್ ಅಂದರೆ ಡಿಸೊಲ್ಯೂಷನ್ನ ಕೇವಲ ಲೋವರ್ ಹೌಸಲ್ಲಿ ಮಾತ್ರ ಮಾಡ್ಬೋದು. ಸೆಂಟ್ರಲಲ್ಲಿ ಲೋವರ್ ಹೌಸ್ ಅಂದರೆ ಲೋಕಸಭಾದಲ್ಲಿ ಡಿಸೊಲ್ಯೂಷನ್ ಆದರೆ ಸ್ಟೇಟಲ್ಲಿ ವಿಧಾನಸಭೆ ಮಾತ್ರ ಡಿಸೊಲ್ಯೂಷನ್ ಆಗುತ್ತೆ. ಈ ರಾಜ್ಯಸಭಾ ಮತ್ತು ವಿಧಾನ ಪರಿಷತ್ ಡಿಸೊಲ್ಯೂಷನ್ ಆಗಲ್ಲ. Even though the Indian parliamentary system is largely based on the British pattern, there are some fundamental differences between them. ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮು ಬ್ರಿಟಿಷ್ ಪ್ಯಾಟರ್ನ್ ಅಳವಡಿಸಿಕೊಂಡರೂ ಕೂಡ ಕೆಲವೊಂದು ಫಂಡಮೆಂಟಲ್ ಆಗಿ ಡಿಫ್ರೆನ್ಸ್ಗಳಿದಾವೆ. ಯಾವುವು ಅಂದರೆ, ಮೊದಲದು, ದ ಇಂಡಿಯನ್ ಪಾರ್ಲಿಮೆಂಟ್ ಈಸ್ ನಾಟ್ ಎ ಸೋವರ್ನ್ ಬಾಡಿ ಲೈಕ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಫರ್ದರ್, ದ ಇಂಡಿಯನ್ ಸ್ಟೇಟ್ ಹ್ಯಾಸ್ ಅನ್ ಎಲೆಕ್ಟೆಡ್ ಹೆಡ್ ವೈಲ್ ದ ಬ್ರಿಟಿಷ್ ಸ್ಟೇಟ್ ಹ್ಯಾಸ್ ಎ ಹೆರಿಡಿಟರಿ ಹೆಡ್. ಬ್ರಿಟಿಷ್ ಗೌರ್ಮೆಂಟಲ್ಲಿ ಏನಾಗುತ್ತೆ, ಹೆಡ್ ಇರ್ತಾರಲ್ಲ, ಈಗ ನಮ್ಮಲ್ಲಿ ಹೆಂಗೆ ಪ್ರೆಸಿಡೆಂಟ್ ಇರ್ತಾನಲ್ಲ, ನಮ್ಮಲ್ಲಿ ಪ್ರೆಸಿಡೆಂಟ್ನ ಎಲೆಕ್ಷನ್ ಮಾಡಿ ಹೆಡ್ ಮಾಡಿದರೆ, ನಮ್ಮ ದೇಶದ ಹೆಡ್ ಅಂತ ಕನ್ಸಿಡರ್ ಮಾಡಿದರೆ, ಬ್ರಿಟಿಷ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಆ ದೇಶದ ಹೆಡ್ಡು ವಂಶ ಪಾರಂಪರ್ಯವಾಗಿ ಬಂದಿರೋನಾಗಿರ್ತಾನೆ. ಅಂದರೆ ಈಗಿನ ರಾಜ, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಈ ರೀತಿಯಾಗಿ ಆ ಬ್ರಿಟಿಷ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಈ ರೀತಿಯಾದ ಸಿಸ್ಟಮ್ ಬ್ರಿಟಿಷ್ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಇರುತ್ತೆ. In a parliamentary system, whether in India or Britain, the role of Prime Minister has become so significant and crucial that the political scientists like to call it a Prime Ministerial government. ಈ ಪಾರ್ಲಿಮೆಂಟರಿ ಸಿಸ್ಟಮು ಇಲ್ಲಿ ಇಂಡಿಯಾ ಆಗಲಿ ಬ್ರಿಟನಲ್ಲಾಗಲಿ ರೋಲ್ ಆಫ್ ಪ್ರೈಮ್ ಮಿನಿಸ್ಟರ್ ರೋಲ್ ಏನೈತಲ್ಲ, ಅದು ಹಂತವಾಗಿ ತುಂಬ ಕ್ರೂಷಿಯಲ್ಲು, ತುಂಬ ಸಿಗ್ನಿಫಿಕೆಂಟ್, ಅಂದರೆ ತುಂಬ ಪ್ರಾಮುಖ್ಯನ ಪಡ್ಕೊಳ್ತೈತೆ. ಅದಕ್ಕಾಗಿ ಕೆಲವೊಂದು ಪೊಲಿಟಿಕಲ್ ಸೈಂಟಿಸ್ಟ್ಗಳು ಈ ರೀತಿಯಾದ ಸಿಸ್ಟಮ್ನ ಪ್ರೈಮ್ ಮಿನಿಸ್ಟೀರಿಯಲ್ ಗೌರ್ಮೆಂಟ್ ಅಂತ ಕರೀತಾರೆ. Synthesis of parliamentary sovereignty and judicial supremacy. The doctrine of sovereignty of parliament is associated with British parliament, with the principle of judicial supremacy with that of American Supreme Court. ಪಾರ್ಲಿಮೆಂಟಿನ ಸೋವರ್ನಿಟಿ ಬ್ರಿಟಿಷ್ ಪಾರ್ಲಿಮೆಂಟಿಂದ ಅಳವಡಿಸ್ಕೊಂಡ್ರೆ, ಜುಡಿಷಿಯಲ್ ಸುಪ್ರಿಮಸಿನ ನಾವು ಅಮೆರಿಕನ್ ಸುಪ್ರೀಂ ಕೋರ್ಟಿಂದ ಅಳವಡಿಸ್ಕೊಂಡಿವಿ. ಜಸ್ಟ್ ಆಸ್ ದ ಇಂಡಿಯನ್ ಪಾರ್ಲಿಮೆಂಟರಿ ಸಿಸ್ಟಮ್ ಡಿಫರ್ಸ್ ಫ್ರಮ್ ದ ಬ್ರಿಟಿಷ್ ಸಿಸ್ಟಮ್, ದ ಸ್ಕೋಪ್ ಆಫ್ ಜುಡಿಷಿಯಲ್ ರಿವ್ಯೂ ಪವರ್ ಆಫ್ ದ ಸುಪ್ರೀಂ ಕೋರ್ಟ್ ಇನ್ ಇಂಡಿಯಾ is narrower than that of what exists in the US. This is because the American Constitution provides for the due process of law against that of procedure established by law contained in the Indian Constitution, Article 21. ಏನು ಹೇಳ್ತೈತೆ, ಅಮೆರಿಕ ಮತ್ತು ಭಾರತದ ಸಂವಿಧಾನಗಳಲ್ಲಿರುವ ಜುಡಿಷಿಯಲ್ ರಿವ್ಯೂ ಕುರಿತಾದಂಥ ವ್ಯತ್ಯಾಸಗಳನ್ನು ತಿಳಿಸುತ್ತೆ. ಭಾರತದ ಸುಪ್ರೀಂ ಕೋರ್ಟಿಂದು ಜುಡಿಷಿಯಲ್ ರಿವ್ಯೂ ಪವರ್ ಏನೈತಲ್ಲ, ಅದು ಅಮೆರಿಕಾಗಿಂತ ವೀಕ್ ಐತೆ. ಯಾಕಂದರೆ ಅಮೆರಿಕಾದಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಇದ್ದರೆ, ನಮ್ಮ ಭಾರತದಲ್ಲಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತೆ. ಎರಡರ ವ್ಯತ್ಯಾಸ ಏನಂದರೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದರೆ ಯಾವುದೇ ಒಂದು ಕಾನೂನು ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಲೋಕಸಭಾ, ರಾಜ್ಯಸಭಾ ಮತ್ತು ಪ್ರೆಸಿಡೆಂಟ್ ಇದ್ದಾರೆ ಅಂತ ಇಟ್ಕೊರಿ. ಈಗ ಯಾವುದೋ ಒಂದು ಕಾನೂನು ಮಾಡಬೇಕಾದ್ರೆ ಒಂದು ಲೋಕಸಭಾದಲ್ಲಿ ಪ್ರಪೋಸ್ ಮಾಡಬೇಕು, ಇಲ್ಲ ರಾಜ್ಯಸಭೆಯಲ್ಲಿ ಪ್ರಪೋಸ್ ಮಾಡಬೇಕು. ಈ ರಾಜ್ಯಸಭೆದಲ್ಲಿ ಪ್ರಪೋಸ್ ಮಾಡಿ ಅವ್ರು ಒಪ್ಕೊಂಡು ನೆಕ್ಸ್ಟ್ ಲೋಕಸಭೆಗೆ ಕಳಿಸ್ಬೇಕು. ಆ ಲೋಕಸಭೆದವರು ಒಪ್ಪಿದ ಮೇಲೆ ಪ್ರೆಸಿಡೆಂಟಿಗೆ ಅಸೆಂಟ್ಗೋಸ್ಕರ ಕಳಿಸ್ಲಾಗ್ತೈತೆ. ಪ್ರೆಸಿಡೆಂಟ್ ಒಪ್ಪಿಗೆ ಕೊಟ್ಟ ಮೇಲೆ ಅದು ಕಾನೂನಾಗಿ ಮಾರ್ಪಾಡಾಗುತ್ತೆ. ಈ ಪ್ರೊಸೀಜರ್ನ ಫಾಲೋ ಮಾಡಿದ ಕಾನೂನುಗಳು ಏನಂತೀವಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಈ ರೀತಿಯಾಗಿ ಪ್ರೊಸೀಜರಿಂದ ಎಸ್ಟಾಬ್ಲಿಷ್ ಆಗಿದ್ದು ಅಂದರೆ ಅದನ್ನು ಜುಡಿಷಿಯಲ್ ರಿವ್ಯೂ ಪವರು ನಮ್ಮ ಸುಪ್ರೀಂ ಕೋರ್ಟ್ದು ತುಂಬ ಕಡಿಮೆ ಐತೆ. ಆದರೆ ಅಮೆರಿಕಾದಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಐತೆ. ನೀವು ಎಷ್ಟೇ ಪ್ರೊಸೀಜರ್ ಎಸ್ಟಾಬ್ಲಿಷ್ ಮಾಡಿದ್ರೂ ಕೂಡ ಆ ಕಾನೂನು ಸರಿಯಾಗಿರಲಿಲ್ಲ, ಎಕ್ಸ್ಟ್ರಾ ಜುಡಿಷಿಯಲ್ ಆಗಿತ್ತು, ನ್ಯಾಯಮತವಾಗಿರಲಿಲ್ಲ ಅಂದರೆ ಅಲ್ಲಿ ಕೇಳೋ ಹಕ್ಕು ಸುಪ್ರೀಂ ಕೋರ್ಟಿಗೆ ಐತೆ. ಆದರೆ ಇಲ್ಲಿ ಅದು ಸ್ವಲ್ಪ ಕಡಿಮೆ, ಕಂಪ್ಯಾರಿಟಿವ್ಲಿ ಪವರ್ ಸುಪ್ರೀಂ ಕೋರ್ಟಿಂದು ಜುಡಿಷಿಯಲ್ ಪವರ್ದು ಕಡಿಮೆ ಐತೆ. Therefore, the framers of the Indian Constitution have preferred proper synthesis between British principle of parliamentary sovereignty and the American principle of judicial supremacy. The Supreme Court on one hand can declare the parliamentary laws as unconstitutional through its judicial review. The Parliament on the other hand can amend the major portion of the Constitution through its constituent power. ಇಲ್ಲಿ ನಮ್ದ್ರಾಗ ಹೆಂಗೈತೆ ಅಂದರೆ ಹಗ್ಗ ಜಗ್ಗಾಟ ನಡೆದೈತೆ ಸುಪ್ರೀಂ ಕೋರ್ಟಿಗೂ ಮತ್ತು ಪಾರ್ಲಿಮೆಂಟಿಗೂ. ಏನಾಗುತ್ತೆ, ಯಾವುದೋ ಒಂದು ಕಾನೂನು ಎಕ್ಸ್ಟ್ರಾ ಜುಡಿಷಿಯಲ್ಲು ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿತ್ತು ಅಂತಂದರೆ ಅದನ್ನು ಸುಪ್ರೀಂ ಕೋರ್ಟು ತನ್ನ ಜುಡಿಷಿಯಲ್ ರಿವ್ಯೂ ಪವರ್ನ ಯೂಸ್ ಮಾಡಿಕೊಂಡು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡುತ್ತೆ. ಆದರೆ ಆ ಗೌರ್ಮೆಂಟಿಗೆ ಏನಾದರೂ ಅನಿವಾರ್ಯ ಇತ್ತು ಆ ಕಾನೂನನ್ನು ತರೋದು ಅಂತಂದಿದ್ರೆ ಅವ್ರೇನು ಮಾಡ್ತಾರೆ, ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪವರ್ ಯಾರ ಹತ್ರ ಇರ್ತೈತೆ, ಅವ್ರ ಹತ್ರನೇ ಇರ್ತೈತೆ. ಯಾರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಧಿಕಾರದಲ್ಲಿರ್ತಾರೆ ಅವ್ರೇನು ಮಾಡ್ತಾರೆ, ಮತ್ತೆ ಕಾನ್ಸ್ಟಿಟ್ಯೂಷನ್ನೇ ಅಮೆಂಡ್ ಮಾಡಿ ಅದು ಲೀಗಲ್ ಆಗೋ ರೀತಿಯಾಗಿ ಅಮೆಂಡ್ಮೆಂಟ್ ಮಾಡ್ತಾರೆ ಮೇಜರ್ ಪೋರ್ಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಈ ಎರಡರ ಮಧ್ಯೆ ನಮ್ಮ ಸಂವಿಧಾನ ನಡ್ಕೊಂಡು ಬಂದೈತೆ ಇಷ್ಟು ದಿನದಿಂದ. ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ. The Indian Constitution establishes a judicial system that is integrated as well as independent.
ಅವಾಗ ಹೇಳಿದಲ್ಲ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂದರೆ ಡಿಸ್ಟಿಕ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಅದಲ್ಲದೆ ಇಂಡಿಪೆಂಡೆಂಟ್ ಆಗೈತೆ ಬಾಡಿ. ಯಾರ್ದು ಒತ್ತಡ ಅಥವಾ ಹೇರಿಕೆ ಇನ್ನೊಬ್ಬರು ಹೇಳಿದ ನಾವು ಕೇಳಬೇಕು ಅನ್ನೋ ಯಾವುದೇ ಮುಲಾಜು ಸುಪ್ರೀಂ ಕೋರ್ಟಿಗೆ ಅಥವಾ ಕೋರ್ಟ್ಗಳಿಗೆ ಇಲ್ಲ. ದ ಸುಪ್ರೀಂ ಕೋರ್ಟ್ ಸ್ಟ್ಯಾಂಡ್ಸ್ ಅಟ್ ದ ಟಾಪ್ ಆಫ್ ದ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಇನ್ ದ ಕಂಟ್ರಿ. ಬಿಲೋ ಇಟ್ ದರ್ ಆರ್ ಹೈ ಕೋರ್ಟ್ಸ್ at the state level. Under a high court there is a hierarchy of subordinate courts, that is district courts and other lower courts. This single system of court enforces both the central laws as well as state laws. Unlike in USA, where the federal laws are enforced by the federal judiciary and state laws are enforced by the state judiciary. ಏನು ಹೇಳ್ತೈತೆ, ಈ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮಲ್ಲಿ ಸುಪ್ರೀಂ ಕೋರ್ಟೇ ಬಾಸ್ ಆಗಿರ್ತೈತೆ. ಅದ್ರ ಕೆಳಗೆ ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟು, ಅದರ್ ಲೋವರ್ ಕೋರ್ಟ್ಸು ಇರ್ತಾವೆ. ಇಲ್ಲಿ ಏನಾಗುತ್ತಾ, ಸೆಂಟ್ರಲ್ಲಿಗೆ ಮತ್ತು ಸ್ಟೇಟಿಗೆ ಲಾ ಮಾಡೋ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇರ್ತೈತೆ. ಅನ್ಲೆಸ್ ಆದರೆ ಯು ಎಸ್ ಎ ಥರ ಅಲ್ಲ. ಯು ಎಸ್ ಎದಲ್ಲಿ ಏನಾಗುತ್ತಾ, ಫೆಡ್ರಲ್ ಲಾಸ್ಗೆ ಫೆಡ್ರಲ್ ಜುಡಿಷಿಯರಿ ಇದ್ದರೆ ಸ್ಟೇಟ್ ಲಾಸ್ನ ಎನ್ಫೋರ್ಸ್ ಮಾಡೋದು ಸ್ಟೇಟ್ ಜುಡಿಷಿಯರಿ ಆಗಿರ್ತೈತೆ. ಸೊ ಸುಪ್ರೀಂ ಕೋರ್ಟ್ ಇಸ್ ಫೆಡ್ರಲ್ ಕೋರ್ಟ್, ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್, ದ ಗ್ಯಾರಂಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಸನ್ಸ್ ಆ್ಯಂಡ್ ದ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸುಪ್ರೀಂ ಕೋರ್ಟು ಒಂದು ಫೆಡ್ರಲ್ ಕೋರ್ಟು, ಹೈಯೆಸ್ಟ್ ಕೋರ್ಟ್ ಅಪೀಲ್. ನಾವು ಅಪೀಲಿಗೆ ಹೋಗ್ಬೇಕಂದ್ರೆ ಮ್ಯಾಕ್ಸಿಮಮ್ ಸುಪ್ರೀಂ ಕೋರ್ಟ್ ತನಕ ಮಾತ್ರ ಹೋಗ್ಬೋದು, ಅದ್ರ ಮೇಲೆ ಯಾರೂ ಇಲ್ಲ, ಸುಪ್ರೀಂ ಕೋರ್ಟೇ ವಾಸು. ಗ್ಯಾರಂಟರ್ ಆಫ್ ಫಂಡಮೆಂಟಲ್ ರೈಟ್ಸ್, ಇನ್ ಕೇಸ್ ನಿಮಗೆ ಫಂಡಮೆಂಟಲ್ ರೈಟ್ಸ್ ಏನಾದರೂ ವೈಲೇಟ್ ಮಾಡಿದರೆ ಯಾರಾದರೂ, ಅದರದ್ದು ಸುಪ್ರೀಂ ಕೋರ್ಟ್ದು ರಿಟ್ ಜ್ಯೂರಿಸ್ಟಿಕ್ಷನ್ನ ಬಳಸ್ಕೊಂಡು ಅದು ನಮಗೆ ಫಂಡಮೆಂಟಲ್ನ ಹಿಂದಿರುಗಿಸೋ ಕೆಲಸನ ಯಾರು ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಮಾಡ್ತಾರೆ. ಅದಕ್ಕೇನಂತ ಕರಿತೀವಿ, ಗ್ಯಾರಂಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಏನಾದರೂ ಕಾನೂನುಗಳನ್ನು ತರಕ್ಕೆ ಪ್ರಯತ್ನ ಪಟ್ಟರೆ ಪಾರ್ಲಿಮೆಂಟು, ಅದನ್ನು ನಲ್ ಆ್ಯಂಡ್ ವಾಯ್ಡ್ ಅಂತ ಘೋಷಣೆ ಮಾಡೋ ಅಧಿಕಾರ ಯಾರಿಗಿರ್ತೈತೆ, ಸುಪ್ರೀಂ ಕೋರ್ಟಿಗೆ ಇರ್ತೈತೆ. Hence, the Constitution has made various provisions to ensure its independence, security of tenure of the judges, fixed service conditions for the judges, all the expenses of Supreme Court charged on the Consolidated Fund of India, prohibition on discussion on the conduct of judges in the legislatures, ban on practice after retirement, power to punish for its contempt vested in the Supreme Court, separation of judiciary from the executive and so on. ಈ ಸುಪ್ರೀಂ ಕೋರ್ಟ್ದು ಇಂಡಿಪೆಂಡೆನ್ಸ್ನ ಹಂಗೆ ಉಳಿಸ್ಕೋಬೇಕಂತಂದು ಸುಪ್ರೀಂ ಕೋರ್ಟಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಕೆಲವೊಂದು ಪ್ರಾವಿಷನ್ಸ್ನ ಮಾಡಲಾಗಿದೆ. ಅದರಲ್ಲಿ ಈ ಸುಪ್ರೀಂ ಕೋರ್ಟ್ ಜಡ್ಜಸ್ದು ಟೆನ್ಯೂರ್ ಅಂದರೆ ಅವರ ಅಧಿಕಾರಾವಧಿನ ಫಿಕ್ಸ್ ಮಾಡಲಾಗೈತೆ. ಅವ್ರ ಸಂಬಳನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಕೊಡಲಾಗ್ತೈತೆ. ಅವರು ಅಫಿಷಿಯಲ್ ಕೆಪಾಸಿಟಿಯಲ್ಲಿ ಕೋರ್ಟಲ್ಲಿ ತಗೊಂಡಂಥ ತೀರ್ಪುಗಳನ್ನು ಹೊರಗಡೆ ಹೆಂಗೆ ಬೇಕಂಗೆ ಮಾತಾಡೋಂಗಿಲ್ಲ. ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಡಿಕ್ಲೇರ್ ಮಾಡಿ ಅವನ ಒಳಗಾಕ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇರ್ತೈತೆ. ಸುಪ್ರೀಂ ಕೋರ್ಟ್ ಜಡ್ಜ್ಗಳು ರಿಟೈರ್ಡ್ ಆದಮೇಲೆ ಬೇರೆ ಯಾವುದೇ ಅಧಿಕಾರನ ಅಥವಾ ಬೇರೆ ಯಾವುದೇ ಹುದ್ದೆಗಳನ್ನು ಸ್ವೀಕರಿಸೋದನ್ನು ಬಹಿಷ್ಕಾರ ಮಾಡುತ್ತೆ. ಇದೆಲ್ಲ ಯಾಕೆ ಮಾಡ್ಯಾರ ಅಂದರೆ ಸುಪ್ರೀಂ ಕೋರ್ಟ್ ಇಂಡಿಪೆಂಡೆಂಟ್ ಆಗಿರಲಿ, ಅದ್ರ ಮೇಲೆ ಯಾವುದೇ ಹಸ್ತಕ್ಷೇಪ ಆಗದೇ ಇರಲಿ ಅನ್ನೋದಕ್ಕೆ ಇವೆಲ್ಲ ಪ್ರೊವಿಷನ್ಸ್ನ ಸುಪ್ರೀಂ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡೋದು. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.